ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ ಮೊದಲಿಗೆ ಇವತ್ತಿನ ಪಂದ್ಯದಲ್ಲಿ CSK ವರ್ಸಸ್ DC ತಂಡಗಳು ಅರುಣ್ ಜೇಟ್ಲಿ ಸ್ಟೇಡಿಯಂ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂಲ್ಲಿ ಮುಖಾಮುಖಿಯಾಗಿರ್ತವೆ. ಸೊ ಆ ಒಂದು ಪಂದ್ಯದ ಒಂದಿಷ್ಟು ಇನ್ಫಾರ್ಮೇಷನ್ನ ಇನ್ ಡೀಟೇಲಿಂಗ್ ಆಗಿ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಟಾಸನ್ನು ಗೆದ್ದಂತಹ DC ತಂಡ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಬ್ಯಾಟಿಂಗಿಗೆ ಇಳಿದಂತಹ DC ತಂಡ ಪ್ರಥಮ್ ನಿಶಾಂಕ್ ಅವರು ಒಂದು 15 ಬಾಲ್ಗೆ ಒಂದು 90 ರನ್ ಸಿಡಿಸ್ತಾರೆ. ಒಂದು 2 ಬೌಂಡ್ರಿ ಮತ್ತು ಒಂದು ಸಿಕ್ಸರ್ನ ಸಿಡಿಸ್ತಾರೆ. ಸೊ KL ರಾಹುಲ್ ಅವರು ಒಂದು 100 ಬಾಲ್ಗೆ ಒಂದು 12 ರನ್ನ ಸಿಡಿಸ್ತಾರೆ. ಅವರ ಇನ್ನಿಂಗ್ಸಲ್ಲೂ ಕೂಡ ಒಂದು 2 ಬೌಂಡ್ರಿ ಕೂಡ ಇರುತ್ತೆ. ನಿತೀಶ್ ರಾಣಾ ಅವರ ಇನ್ನಿಂಗ್ಸಲ್ಲೂ ಕೂಡ ಅವರು ಕೂಡ ಒಂದು 13 ಬಾಲನ್ನು ಫೇಸ್ ಮಾಡಿ ಒಂದು 15 ರನ್ನ ಕೂಡ ಹೊಡಿತಾರೆ. ಸೊ ಅವರು ಕೂಡ ಒಂದೆರಡು ಬೌಂಡ್ರಿಯನ್ನು ಸಿಡಿಸ್ತಾರೆ. ಕರುಣ್ ನಾಯರ್ ಅವರು ಕೂಡ ಈ ಒಂದು IPL ಸೀಸನಲ್ಲಿ ಆಲ್ಮೋಸ್ಟ್ ಅವರಿಗೆ ಒಂದು 4ರಿಂದ 5 ಮ್ಯಾಚಸಲ್ಲಿ ಚಾನ್ಸ್ ಸಿಕ್ಕಿದೆ. ಇನ್ನೂ ಕೂಡ ಅವರ ಎಬಿಲಿಟಿಗೆ ತಕ್ಕಂಗೆ ಅವ್ರ ಕಡೆಯಿಂದ ಒಂದು ಒಳ್ಳೆ ಪ್ರದರ್ಶನ ಇನ್ನೂ ಬಂದಿಲ್ಲ. ಸೊ ಅವರು ಕೂಡ ಈ ಒಂದು ಪಂದ್ಯದಲ್ಲಿ 13 ಎಸೆತಗಳಲ್ಲಿ ಕೇವಲ ಒಂದು 13 ರನ್ಗಳನ್ನು ಮಾತ್ರ ಗಳಿಸ್ತಾರೆ. ಆಲ್ಮೋಸ್ಟ್ ಬೌಲರ್ ರನ್ ಈ ಟಾಪ್ ಆರ್ಡರ್ಸ್ ಅಂದರೆ ಪ್ರಥಮ್ ನಿಶಾಂಕ್ ಅವರಾಗ್ಬೋದು, KL ರಾಹುಲ್ ಅವರಾಗ್ಬೋದು, ನಿತೀಶ್ ರಾಣಾ ಅವರಾಗ್ಬೋದು, ಮತ್ತು ಕರುಣ್ ನಾಯರ್ ಅವರಾಗ್ಬೋದು, ಈ ಡೆಲ್ಲಿ ತಂಡದ ಟಾಪ್ 4 ಬ್ಯಾಟ್ಸ್ಮನ್ಗಳ ಕಡೆಯಿಂದ ಕೂಡ ಇವತ್ತು ಯಾವುದೇ ರೀತಿಯ ಬಿಗಿನಿಂಗ್ ಇಲ್ಲ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಬೌಲರ್ ರನ್ನನ್ನು ಸ್ಕೋರ್ ಮಾಡ್ತಾರೆ. ಸೊ ಡೆಲ್ಲಿ ತಂಡದ ನಾಯಕರಾಗಿರುವಂತಹ ಅಕ್ಷರ್ ಪಟೇಲ್ ಅವರ ಕಡೆಯಿಂದ ಕೂಡ ಈ ಒಂದು IPL ಸೀಸನಲ್ಲಿ ಅವರು ಹೇಳ್ಕೊಳ್ಳುವಂತಹ ಶ್ರೇಷ್ಠರು ಕೂಡ ಇಲ್ಲ ಅವರು. ಸೊ ಈ ಒಂದು ಪಂದ್ಯದಲ್ಲೂ ಕೂಡ ಅವ್ರ ಕಡೆಯಿಂದ ಕೇವಲ 2 ರನ್ಗಳಷ್ಟೇ ಬರುತ್ತೆ. ಸೊ ಬ್ಯಾಟಿಂಗ್ ಕೊಲಾಪ್ಸ್ ಆದಾಗ ನಾಯಕ ಅಂದರೆ ಅವರು ಕೂಡ ಬ್ಯಾಟಿಂಗ್ ಮಾಡುವಂಥ ಒಂದು ಒಳ್ಳೆ ಎಬಿಲಿಟಿ ಇರೋದ್ರಿಂದ ಅವಶ್ಯಕತೆಗೆ ಇದ್ದಾಗ ಮಾತ್ರ ಬ್ಯಾಟಿಂಗನ್ನು ಅಟ್ಲೀಸ್ಟ್ ಆಡಬೇಕಾಗುತ್ತೆ. 10 ಬಾಲ್ಗೊಂದು 15ರಿಂದ 20 ರನ್ ಅಥವಾ ಒಂದು 15 ಬಾಲ್ಗೊಂದು 20ರಿಂದ 25 ರನ್ ಅಟ್ಲೀಸ್ಟ್ ಅಷ್ಟನ್ನಾದರೂ ಗಳಿಸೋ ಒಂದು ಜವಾಬ್ದಾರಿನ ಅವರು ನಾಯಕರಾಗಿ ತಗೋಬೇಕಾಗತ್ತೆ. ಸೊ ಇದಾದ್ಮೇಲೆ ಆಲ್ಮೋಸ್ಟ್ ಒಂದು 69 ರನ್ಗಳನ್ನು ಗಳಿಸುವಷ್ಟೊತ್ತಿಗೆ DC ತಂಡದ ಟಾಪ್ ಆರ್ಡರ್ ಕೊಲಾಪ್ಸ್ ಆಗಿ ಆಲ್ಮೋಸ್ಟ್ ಒಂದು 69 ರನ್ಗಳಿಗೆ ಒಂದು 59 ರನ್ಗಳಿಗೆ ಒಂದು 5 ವಿಕೆಟ್ ಪ್ರಮುಖ ಒಂದು 5 ವಿಕೆಟ್ಗಳನ್ನು ಕಳ್ಕೊತಾರೆ. ಆಮೇಲೆ 6ನೇ ವಿಕೆಟ್ಗೆ ಟಸ್ಟನ್ ಸ್ಟಬ್ಸ್ ಅವರು ಮತ್ತು ಸಮೀರ್ ರಿಜ್ವಿ ಅವರು ಒಂದು 47 ಆಡುವ ಮೂಲಕ DC ತಂಡಕ್ಕೆ ಕೂಡ ನೀಡ್ತಾರೆ. ಸೊ ಈ ಒಂದು ಇನ್ನಿಂಗ್ಸಲ್ಲಿ ಟಸ್ಟನ್ ಸ್ಟಬ್ಸ್ ಅವರು ಈ ಒಂದು ಹೇಳ್ಕೊಳ್ಳೋಷ್ಟು ಅವರು ಫಾರ್ಮಲ್ಲಿಲ್ಲ. ಸೊ ಅವ್ರ ಕಡೆಯಿಂದ ಇವತ್ತು ಒಂದಿಷ್ಟು ಬ್ಯಾಟಿಂಗ್ ಉಪಯುಕ್ತ ಕಾಣಿಕೆಯನ್ನು ತಮ್ಮ ತಂಡಕ್ಕೆ ನೀಡ್ತಾರೆ. 31 ಎಸೆತ ಮತ್ತು 38 ರನ್ ಮತ್ತು ಒಂದು ಬೌಂಡ್ರಿ ಮತ್ತು ಒಂದು 2 ಸಿಕ್ಸರ್ನ ಕೂಡ ಅವರ ಇನ್ನಿಂಗ್ಸಲ್ಲಿ ಸಿಡಿಸಿರ್ತಾರೆ. ಸೊ ಅದಾದಮೇಲೆ ಸಮೀರ್ ರಿಜ್ವಿ ಅವರು ಈ ಒಂದು ಸೀಸನ್ನ ಆರಂಭಿಕ ಒಂದು 2 ಪಂದ್ಯಗಳಲ್ಲಿ ಅಂದರೆ ಒಂದು 2 ಅರ್ಧಶತಕನ ಕೂಡ ಸಿಡಿಸಿರ್ತಾರೆ. ಸೊ ಅದಾದಮೇಲೆ ಯಾವುದೇ ರೀತಿಯಲ್ಲೂ ಒಂದು ಹೇಳ್ಕೊಳ್ಳುವಂತಹ ಪ್ರದರ್ಶನ ಅವ್ರ ಕಡೆಯಿಂದ ಕೂಡ ಬಂದಿರಲ್ಲ. ಸೊ ಅವರು ಕೂಡ ಈ ಒಂದು ಇನ್ನಿಂಗ್ಸಲ್ಲಿ 24 ಅಂದರೆ ಆಲ್ಮೋಸ್ಟ್ 4 ಓವರ್ಗಳನ್ನು ಫೇಸ್ ಮಾಡಿ ಅವ್ರ ಕಡೆಯಿಂದ ಒಂದು 40 ರನ್ ಕೂಡ ಬರುತ್ತೆ. ಸೊ ಆ ಒಂದು ಇನ್ನಿಂಗ್ಸಲ್ಲಿ ಒಂದು 4 ಸಿಕ್ಸರ್ನ ಕೂಡ ಸಿಡಿಸಿರ್ತಾರೆ ಅವರು. ಒಂದು ಆಲ್ಮೋಸ್ಟ್ ಒಂದು 170 ಸ್ಟ್ರೈಕ್ ರೇಟಲ್ಲಿ ಬ್ಯಾಟನ್ನು ಬೀಸ್ತಾರೆ. ಸೊ ಅದಾದಮೇಲೆ ಫಿನಿಶಿಂಗ್ ಟಚ್ ಅನ್ನೋ ಹಾಗೆ ಆಶುತೋಷ್ ಶರ್ಮಾ ಅವರು ಒಂದು 5 ಎಸೆತಗಳಲ್ಲಿ ಒಂದು 14ಕ್ಕೆ ಒಂದು 2 ಸಿಕ್ಸರನ್ನು ಸಿಡಿಸಿ ಉಪಯುಕ್ತ ಕಾಣಿಕೆಯನ್ನು ನೀಡ್ತಾರೆ ಕೇವಲ ಒಂದು 14 ರನ್ಗಳಿಂದ. ಸೊ ಡೆಲ್ಲಿ ತಂಡ ಒಂದು 7 ವಿಕೆಟ್ನ ಕಳ್ಕೊಂಡು 155 ರನ್ಗಳಿಗೆ 20 ಓವರ್ನ ಪೂರ್ತಿ ಮಾಡುತ್ತೆ. ಸೊ CSK ತಂಡಕ್ಕೆ 156 ರನ್ಗಳ ಒಂದು ಗುರಿಯನ್ನು ನೀಡುತ್ತೆ. ಸೊ ಇದಾದಮೇಲೆ ಬ್ಯಾಟಿಂಗಿಗೆ ಇಳಿದಂತಹ CSK ತಂಡ ಸಂಜು ಸ್ಯಾಮ್ಸನ್ ಅವರು ಮತ್ತು ಋತುರಾಜ್ ಗಾಯಕ್ವಾಡ್ ಅವರು. ಸಂಜು ಸ್ಯಾಮ್ಸನ್ ಅವರು 87 ರನ್ ಮತ್ತು ಗಾಯಕ್ವಾಡ್ ಅವರು ಕೇವಲ ಒಂದು 6 ರನ್ಗೆ ವಿಕೆಟನ್ನು ಕೊಡ್ತಾರೆ. ಸೊ ಸಂಜು ಸ್ಯಾಮ್ಸನ್ ಅನ್ಕ್ಯಾಪ್ಡ್ ಪ್ಲೇಯರ್ ಕಾರ್ತಿಕ್ ಶರ್ಮಾ ಅವರ ಕಡೆಯಿಂದ ಕೂಡ ಇವತ್ತೊಂದು ಒಳ್ಳೆ ಇನ್ನಿಂಗ್ಸ್ ಬರುತ್ತೆ. 41 ರನ್ 31 ಎಸೆತ ಮತ್ತೊಂದು 4 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ಕೂಡ ಒಂದು ಇನ್ನಿಂಗ್ಸಲ್ಲಿ ಸೇರಿರುತ್ತೆ. ಸೊ ಈ ಮೂಲಕ ಆರಂಭಿಕರಾದಂತಹ ಓಪನರ್ ಸಂಜು ಸ್ಯಾಮ್ಸನ್ ಅವರ ಜೊತೆಗೆ ಒಂದು 66 ಎಸೆತಗಳಲ್ಲಿ 114 ರನ್ಗಳ ಒಂದು ಪಾರ್ಟ್ನರ್ಶಿಪ್ಪನ್ನು ಆಡುವ ಮೂಲಕ 17.3 ಓವರ್ಗಳಿಗೆ ಒಂದು ಕೇವಲ 2 ವಿಕೆಟ್ಗಳನ್ನು ಕಳ್ಕೊಂಡು 159 ರನ್ ಗಳಿಸಿ CSK ತಂಡಕ್ಕೆ ಈ ಒಂದು ಸೀಸನ್ನಲ್ಲಿ ಆಲ್ಮೋಸ್ಟ್ 5ನೇ ಜಯವನ್ನು ತಂದುಕೊಡ್ತಾರೆ. ಸೊ ಈ ಮೂಲಕ CSK ತಂಡ ಒಂದು ಸ್ಟೇಟ್ಮೆಂಟನ್ನು ಕೂಡ ಪ್ರೊವೈಡ್ ಮಾಡಿದೆ, ನಾವು ಕೂಡ ಪ್ಲೇ ಆಫ್ಗೆ ರೇಸಲ್ಲಿ ಬರ್ತಾ ಇದ್ದೀವಿ ಅಂತ. ಸೊ ಇದಿಷ್ಟು ಆದಮೇಲೆ CSK ತಂಡ ಇನ್ನು ಮಿಕ್ಕಿರುವಂತಹ 4 ಪಂದ್ಯಗಳಲ್ಲಿ ಒಂದು ಪ್ರಾಪರ್ ರನ್ ರೇಟ್ ಅಂದರೆ ಈಗ ರನ್ ರೇಟ್ ಅವ್ರದ್ದು ಸುಧಾರಣೆ ಕಂಡಿದೆ ಅಂತ ಅನಿಸುತ್ತೆ. ಸೊ ಇದಾದಮೇಲೆ CSK ತಂಡ ಇನ್ನು ಮಿಕ್ಕಿರುವಂತಹ 4 ಪಂದ್ಯಗಳಲ್ಲಿ ಇನ್ನು 3 ಜಯವನ್ನು ಕಾಣಲೇಬೇಕಾಗತ್ತೆ. ಸೊ ಅದ್ರ ಜೊತೆಯಲ್ಲಿ
ಉತ್ತಮವಾದಂತಹ ಒಂದು ರನ್ ರೇಟ್ನ ಕೂಡ ಅವರು ಕಾಪಾಡ್ಕೋಬೇಕಾಗತ್ತೆ. ಸೊ ಇದು ಕೂಡ ಅವ್ರು ಮೈಂಡಲ್ಲಿ ಇಟ್ಕೋಬೇಕು. ಸೊ ಈ ಮೂಲಕ ಡೆಲ್ಲಿ ತಂಡ ಈ ಒಂದು ಸೀಸನಲ್ಲಿ ಆಡಿರುವಂತಹ 10 ಪಂದ್ಯಗಳಲ್ಲಿ ಕೇವಲ 4ರಲ್ಲಿ ಮಾತ್ರನೇ ಜಯ ಗಳಿಸಿರ್ತಾರೆ. ಇನ್ನು ಮಿಕ್ಕಿರುವಂತಹ 6 ಪಂದ್ಯಗಳಲ್ಲಿ ಸೋಲನ್ನು ಕಾಣ್ತಾರೆ. ಸೊ ಅವರು ಕೂಡ ಪ್ಲೇ ಆಫ್ ಹಂತನ ರೀಚ್ ಮಾಡಬೇಕು ಅಂದರೆ ಇನ್ನು ಮಿಕ್ಕಿರುವಂತಹ 4 ಪಂದ್ಯಗಳಲ್ಲಿ ಒಂದು ಉತ್ತಮ ರನ್ ರೇಟ್ನೊಂದಿಗೆ ಅವರು ಕೂಡ ಇನ್ನು ಮಿಕ್ಕಿರುವಂತಹ 4 ಪಂದ್ಯಗಳಲ್ಲಿ 4 ಕೂಡ ವಿನ್ ಆಗಬೇಕಾಗತ್ತೆ. ಸೊ ಇದಿಷ್ಟಾದ್ಮೇಲೆ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಒಂದೆರಡು ಲೈನ್ಗಳಲ್ಲಿ ಅಥವಾ ಒಂದಿಷ್ಟು ಮಾತುಗಳನ್ನು ಹೇಳಿದ ಸಂಜು ಸ್ಯಾಮ್ಸನ್ ಅವರು ರಾಜಸ್ಥಾನ್ ತಂಡದಿಂದ CSK ತಂಡಕ್ಕೆ ಈ ವರ್ಷ ಟ್ರೇಡ್ ಆಗ್ಬಿಟ್ಟು ಬಂದಾಗ ಅವ್ರ ಕಡೆಯಿಂದ ಆರಂಭಿಕ ಕೆಲವೊಂದು ಪಂದ್ಯಗಳಲ್ಲಿ ಹೇಳ್ಕೊಳ್ಳೋಷ್ಟು ಬ್ಯಾಟಿಂಗ್ ಪ್ರದರ್ಶನ ಅವ್ರ ಕಡೆಯಿಂದ ಬಂದಿರೋದಿಲ್ಲ. ಸೊ ಅದಾದಮೇಲೆ ಒನ್ಸ್ ಅವರು ಡೆಲ್ಲಿ ತಂಡದ ವಿರುದ್ಧ ನನ್ನ ಫಸ್ಟ್ ಸೆಂಚುರಿಯನ್ ಯಾರು ಅಂದರೆ ಅದು ಸಂಜು ಸ್ಯಾಮ್ಸನ್ ಅವರು. ಸೊ ಅಲ್ಲಿಂದ ಇದುವರೆಗೂ ಅವರು ಆಲ್ಮೋಸ್ಟ್ ಆಡಿರುವಂತಹ ಎಲ್ಲ ಪಂದ್ಯಗಳಲ್ಲೂ ಕೂಡ ಒಂದು ಒಳ್ಳೆ ಪ್ರದರ್ಶನವನ್ನು ಅವ್ರ ಕಡೆಯಿಂದ ಬರ್ತಾ ಇದೆ. ಸೊ ಅವರಿಗೆ CSK ತಂಡದ ಇನ್ನೊಬ್ಬರು ಆರಂಭಿಕರಾದಂತಹ ಋತು ಗೈಕ್ವಾಡ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಬ್ಯಾಟಿಂಗ್ ಅವ್ರಿಗೆ ಸಿಗಬೇಕಿದೆ. ಯಾಕಂದರೆ ಪ್ರತಿ ಎಲ್ಲ ಟೈಮಲ್ಲೂ ಅಥವಾ ಎಲ್ಲ ಒಂದು ಮ್ಯಾಚಸಲ್ಲೂ ಅವರೇ ಆಡೋಕ್ಕಾಗಲ್ಲ. ಮಿಕ್ಕಿದಂಗೆ ಬೇರೆ ಎಲ್ಲರೂ ಕೂಡ ಅವ್ರಿಗೆ ಒಂದು ಸಾಥ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಮ್ಯಾಚನ್ನು ಫಿನಿಷ್ ಮಾಡುವಂತಹ ಒಂದು ಹಂತಕ್ಕೆ ಬಂದಾಗ ಶಿವಮ್ ದುಬೆ ಅವರು ಕೂಡ ಒಂದು ಸ್ವಲ್ಪ ಬ್ಯಾಟಿಂಗನ್ನು ಚೆನ್ನಾಗಿ ಆಡಬೇಕಾಗುತ್ತೆ. 2026ನ T20 ವರ್ಲ್ಡ್ ಕಪ್ಪಲ್ಲಿ ಅವ್ರ ಕಡೆಯಿಂದ ಏನು ಪ್ರದರ್ಶನ ಬಂತು, ಈ ಒಂದು IPLನಲ್ಲಿ ಅದೇ ರೀತಿಯ ಯಾವುದೇ ಒಂದು ಪ್ರದರ್ಶನ ಅವ್ರ ಕಡೆಯಿಂದ ಬಂದಿರಲ್ಲ. ಒಂದು ಚೆನ್ನಾಗಿ ಆಡಲಿ ಅಂತ ಕೇಳ್ಕೊಳ್ತಾ ನಾಳಿನ ಒಂದು ಪಂದ್ಯದಲ್ಲಿ SRH ವರ್ಸಸ್ ಪಂಜಾಬ್ ತಂಡಗಳು ಮುಖಾಮುಖಿ ಆಗ್ತಾ ಇದ್ದಾವೆ. ಸೊ ಆ ಒಂದು ತಂಡದ ಅಥವಾ ಆ ಒಂದು ಪಂದ್ಯದ ಪ್ರಿವ್ಯೂ ವಿಡಿಯೋ ಅಂದರೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಒಂದು ವಿಡಿಯೋ ಬರುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾಳೆ ಮಾತಾಡ್ತೀನಿ. ಸೊ ಇದಿಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದಿನಕ್ಕೊಂದು ಕಂಟೆಂಟ್ನ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್.